ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಹಾರಿದ ಕಾಂಗ್ರೆಸ್ ಶಾಸಕರು ರಾಜ್ಯಸಭೆ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಹೊರಟಂತಹ ಕೈಪಡೆ. ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ಹಾರಿದ ಕಾಂಗ್ರೆಸ್ ಶಾಸಕರು ರಾಜ್ಯಸಭೆ ಚುನಾವಣೆಯಲ್ಲಿ ಪಾಲ್ಗೊಳ್ಳಲು ಹೊರಟಂತಹ ಕೈಪಡೆ. ವಿಶೇಷ ವಿಮಾನದಲ್ಲಿ ಭದ್ರತೆ ನಡುವೆ ಭುವನೇಶ್ವರಕ್ಕೆ ಶಾಸಕರ ದಂಡು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಡಿಶಾ ವಿಧಾನಸಭೆಗೆ ಕೈಪಡೆ ಎಂಟ್ರಿ ಕೊಡುತ್ತೆ. ಟ್ರಬಲ್ ಶೂಟರ್ ಡಿಕೆ ನಿಗಾದಲ್ಲಿ ಶಾಸಕರ ಮೂವ್ಮೆಂಟ್. ಕಾಂಗ್ರೆಸ್ ಶಾಸಕರು ಮತ ಚಲಾಯಿಸುವವರೆಗೂ ಬೇರೆಯವರ ಜೊತೆಗೆ ಸಂಪರ್ಕ ಇಲ್ಲ. ಒಡಿಶಾ ಶಾಸನಸಭೆಯಲ್ಲಿ ಭಾರೀ ಹೈಡ್ರಾಮಾ ನಡೆಯುವಂತ ಸಾಧ್ಯತೆ ಇದೆ. ಆಪರೇಷನ್ ಕಮಲದ ಬಗ್ಗೆ ಗಂಭೀರ ಆರೋಪ ಮಾಡಿದಂತ ಒಡಿಶಾ ಶಾಸಕರು ಮುಂಜಾಗ್ರತಾ ಕ್ರಮವಾಗಿ ಬಿಡದಿ ಬಳಿಯ ರೆಸಾರ್ಟ್ನಲ್ಲಿ ಶಾಸಕರಿಗೆ ರಕ್ಷಣೆಯನ್ನು ನೀಡಲಾಗಿತ್ತು. ಆದ್ರೆ ಅಲ್ಲಿಗೂ ಬಂದು 5 ಕೋಟಿಯ ಕುದುರೆ ವ್ಯಾಪಾರಕ್ಕೆ ಯತ್ನಿಸಿದಂತ ಆರೋಪ ಕೇಳಿ ಬಂತು. ಈವರೆಗೆ ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಬಲಿಯಾದಂತಹ ಸುದ್ದಿ ಇಲ್ಲ. ಆದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ರೆ ಡೌಟ್ ಬರುತ್ತೆ. ಒಡಿಶಾ 4 ರಾಜ್ಯಸಭೆಯ ಸ್ಥಾನಗಳಿಗೆ ಇದೀಗ ಚುನಾವಣೆ. ರಾಜ್ಯಸಭೆಯಲ್ಲಿ ಪಾಲ್ಗೊಳ್ಳಲು ಕೈಪಡೆಯ ಶಾಸಕರು ಹೊರಟಿರುವಂತದ್ದು. ವಿಶೇಷ ವಿಮಾನದಲ್ಲಿ ಭದ್ರತೆಯ ನಡುವೆ ಭುವನೇಶ್ವರಕ್ಕೆ ಶಾಸಕರ ದಂಡು ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಡಿಶಾ ವಿಧಾನಸಭೆಗೆ ಕೈಪಡೆ ಎಂಟ್ರಿ ಕೊಡುತ್ತೆ. ಟ್ರಬಲ್ ಶೂಟರ್ ಡಿಕೆ ನಿಗಾದಲ್ಲಿ ಶಾಸಕರ ಮೂವ್ಮೆಂಟ್ ಇದೆ. ಕಾಂಗ್ರೆಸ್ ಶಾಸಕರು ಮತ ಚಲಾಯಿಸುವವರೆಗೂ ಬೇರೆಯವರ ಜೊತೆಗೆ ಸಂಪರ್ಕ ಇರಲ್ಲ. ಒಡಿಶಾ ಶಾಸನಸಭೆಯ ಆವರಣದಲ್ಲಿ ಭಾರೀ ಹೈಡ್ರಾಮಾ ನಡೆಯುವಂತ ಸಾಧ್ಯತೆ ಇದೆ. ಆಪರೇಷನ್ ಕಮಲ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಂತಹ ಒಡಿಶಾ ಶಾಸಕರು ಮುಂಜಾಗ್ರತಾ ಕ್ರಮವಾಗಿ ಬಿಡದಿಯ ಬಳಿಯ ರೆಸಾರ್ಟ್ನಲ್ಲಿ ಶಾಸಕರಿಗೆ ರಕ್ಷಣೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ 5 ಕೋಟಿ ಕುದುರೆ ವ್ಯಾಪಾರಕ್ಕೆ ಆರೋಪಿಸಿದಂತಹ ಯತ್ನ ಬಿಜೆಪಿಯ ಮೇಲೆ ಆರೋಪ ಇದೆ. ಈವರೆಗೂ ಕಾಂಗ್ರೆಸ್ ಶಾಸಕರು ಆಪರೇಷನ್ ಕಮಲಕ್ಕೆ ಬಲಿಯಾದ್ರು ಅನ್ನೋಂಥದ್ದೇನಿಲ್ಲ. ಆದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನೇನಾರ ಮಾಡಿದ್ರೆ ಅವಾಗ ಖಂಡಿತವಾಗಿಯೂ ಡೌಟ್ ಬರುತ್ತೆ. ಒಡಿಶಾದಲ್ಲಿ 4 ರಾಜ್ಯಸಭೆ ಸ್ಥಾನಗಳಿಗೆ ಚುನಾವಣೆ. ಬಿಜೆಪಿ ಮತ್ತು ಬಿಜೆಡಿ ತಲಾ 2 ಸ್ಥಾನ ಪಡೆಯುವಂತಹ ನಿರೀಕ್ಷೆ ಇದೆ. ಈ ನಡುವೆ ಆಪರೇಷನ್ ಕಮಲದ ಬಗ್ಗೆಯೂ ಕೂಡ ಬಹಳ ಗಂಭೀರವಾದಂತಹ ಆರೋಪವನ್ನ ಕೇಳಿ ಬಂತು. ಟ್ರಬಲ್ ಶೂಟರ್ ಡಿಕೆ ಅವರ ನಿಗಾದಲ್ಲಿ ಈಗ ಶಾಸಕರ ಮೂವ್ಮೆಂಟ್ ಇದೆ. ಕೆಲವೇ ಕ್ಷಣಗಳಲ್ಲಿ ಒಡಿಶಾ ವಿಧಾನಸಭೆಗೆ ಕೈಪಡೆ ಎಂಟ್ರಿ ಕೊಡುತ್ತೆ. ಆಪರೇಷನ್ ಕಮಲದ ಬಗ್ಗೆ ಗಂಭೀರ ಆರೋಪ ಇರುವಂತಹ ಈ ಹೊತ್ನಲ್ಲೇ ಡಿಕೆಶಿ ಅವರು ಅವರಿಗೆ ರಕ್ಷಣೆಯನ್ನ ಕೊಟ್ಟಿದ್ರು. ಬಿಡದಿಯ ಬಳಿಯ ರೆಸಾರ್ಟ್ನಲ್ಲಿ ಶಾಸಕರನ್ನ ಇರಿಸಿದ್ದಾರೆ ಅನ್ನುವಂಥದ್ದು ಕೇಳಿ ಬಂದಿತ್ತು. ಅಲ್ಲಿಗೂ ಕೂಡ ಬಿಜೆಪಿಯವರು ಬಂದು 5 ಕೋಟಿ ಕುದುರೆ ವ್ಯಾಪಾರಕ್ಕೆ ಮುಂದಾದ್ರು, ಯತ್ನಿಸಿದ್ರು ಅನ್ನುವಂತಹ ಆರೋಪವೂ ಇತ್ತು. ಕಾಂಗ್ರೆಸ್ ಶಾಸಕರ ಆಪರೇಷನ್ ಕಮಲಕ್ಕೆ ಬಲಿಯಾದ್ರು ಅನ್ನುವಂಥದ್ದೇನು ಇನ್ನೂ ಮಾಹಿತಿ ಇಲ್ಲ. ಹಾಗಾಗಿ ಈವರೆಗೂ ಕೂಡ ಅಂಥದ್ದೇನು ನಡೆದಿಲ್ಲ. ಆದ್ರೆ ರಾಜ್ಯಸಭೆಯಲ್ಲಿ ಚುನಾವಣೆ ಆಗುತ್ತೆ, ಅಡ್ಡ ಮತದಾನವನ್ನೇನಾರು ಮಾಡಿದ್ರೆ ಕಾಂಗ್ರೆಸ್ ಶಾಸಕರು ಅವಾಗ ಡೌಟ್ ಬರುತ್ತೆ ಅನ್ನುವಂಥದ್ದು ಸಹಜ. ಒಟ್ನಲ್ಲಿ ಬೆಂಗಳೂರಿನಿಂದ ಈಗ ಭುವನೇಶ್ವರಕ್ಕೆ ಕಾಂಗ್ರೆಸ್ ಶಾಸಕರು ಬಂದಿರುವಂಥದ್ದು. ರಾಜ್ಯಸಭೆ ಚುನಾವಣೆಯಲ್ಲಿ ಪಾಲ್ಗೊಳ್ಳೋಕೆ ಕೈಪಡೆಯವರು ನಿರ್ಧಾರ ಮಾಡಿ ವಿಶೇಷ ವಿಮಾನದಲ್ಲಿ ಭದ್ರತೆಯೊಂದಿಗೆ ಭುವನೇಶ್ವರಕ್ಕೆ ಶಾಸಕರ ದಂಡು ಆಗಮಿಸಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಡಿಶಾ ವಿಧಾನಸಭೆಗೆ ಬರುತ್ತೆ ಮತ್ತು ಈ ನಡುವೆ ಭಾರೀ ಹೈಡ್ರಾಮಾ ನಡೆಯುವಂತ ಸಾಧ್ಯತೆ ಕೂಡ ಇದೆ ಅನ್ನಲಾಗ್ತಿದೆ. ಒಡಿಶಾ ಶಾಸನಸಭೆಯ ಆವರಣದಲ್ಲಿ ಭಾರೀ ಹೈಡ್ರಾಮಾ ಆಗುವಂತ ಸಾಧ್ಯತೆ ಇದೆ. ವಿಶೇಷ ವಿಮಾನದಲ್ಲಿ ಭದ್ರತೆ ನಡುವೆ ಭುವನೇಶ್ವರಕ್ಕೆ ಶಾಸಕರ ದಂಡು ಬರುವಂತದ್ದು. ಒಡಿಶಾ ವಿಧಾನಸಭೆಯ ಅಂಗಳದಲ್ಲಿ ಭಾರೀ ಹೈಡ್ರಾಮಾ ನಡೆಯುವಂತ ಸಾಧ್ಯತೆ ಇದೆ. ಆಪರೇಷನ್ ಕಮಲದ ಬಗ್ಗೆಯೂ ಕೂಡ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಮುಂಜಾಗ್ರತಾ ಕ್ರಮವಾಗಿ ಬಿಡದಿ ಬಳಿಯ ರೆಸಾರ್ಟ್ನಲ್ಲಿ ಡಿಕೆಶಿಯ ರಕ್ಷಣೆಯಲ್ಲಿ ಶಾಸಕರನ್ನ ಇರಿಸಲಾಗಿತ್ತು. ಆದ್ರೆ ಅಲ್ಲಿಗೂ ಕೂಡ ಬಿಜೆಪಿಯವರು ಬಂದು ಶಾಸಕರನ್ನ ಸೆಳೆಯೋಕೆ ಯತ್ನ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ. ಆದ್ರೆ ಡಿಕೆಶಿಯ ರಕ್ಷಣೆಯಲ್ಲಿದ್ದಂತಹ ಶಾಸಕರು ಕೂಡ ಇದುವರೆಗೆ ಬಿಜೆಪಿಯ ಆಮಿಷಕ್ಕೆ ಬಲಿಯಾಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥದ್ದು. ಆದ್ರೆ
ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಅವಾಗ ಅನುಮಾನ ಮೂಡುತ್ತೆ, ಬಿಜೆಪಿಯ ಆಮಿಷಕ್ಕೆ ಒಳಗಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೆ ಇವತ್ತು ರಾಜ್ಯಸಭೆ ಚುನಾವಣೆ ಏನ್ ನಡೀತಿದೆ ಭುವನೇಶ್ವರದಲ್ಲಿ, ಹಾಗಾಗಿ ಇದು ಭಾರಿ ಕುತೂಹಲವನ್ನ ಮೂಡಿಸಿದೆ.